ಗದಗ ಜಿಮ್ಸ್ ಆಸ್ಪತ್ರೆಯ ವಿರುದ್ಧ ಆಕ್ರೋಶ ಕೇಳಿ ಬಂದಿದೆ. ಜಿಮ್ಸ್ ಆಸ್ಪತ್ರೆ ಅಂಗಳದಲ್ಲೇ ರತ್ನವ್ವ ಈಟೆ ಒದ್ದಾಡಿ ಸಾವಿಗೀಡಾಗಿದ್ದಾರೆ. ಹೌದು, ಶಿರನಹಳ್ಳಿಯ ರತ್ನವ್ವ ಎದೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ. ಆದರೆ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡದೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಸ್ವಲ್ಪ ಸಮಯದಲ್ಲೇ ರತ್ನವ್ವ ಆಸ್ಪತ್ರೆಯ ಅಂಗಳದಲ್ಲೇ ಒದ್ದಾಡಿ ಮೃತಪಟ್ಟಿದ್ದಾರೆ. ಇನ್ನು ರತ್ನವ್ವ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ವೈದ್ಯರು ಸರಿಯಾದ ಸಮಯಕ್ಕೆ ಬರೋಲ್ಲ, ಈ ರೀತಿ ಅವ್ಯವಸ್ಥೆ ಇದ್ದರೆ ಜನರ ಪರಿಸ್ಥಿತಿ ಏನು ಅನ್ನೋದು ಸ್ಥಳೀಯರ ಆಕ್ರೋಶ. ಅಲ್ಲಿ ಬಾತ್ರೂಮ್ ಮಾಡಿ ಬೇಡ ಜನ ಯಾರು ಅಂತ ಒಂದೊಂದೇ ಮುಂದೆ ಜಿಮ್ಸ್ ಆಸ್ಪತ್ರೆ ಅಂಗಳದಲ್ಲೇ ಈ ಮಹಿಳೆ ಸಾವಿಗೀಡಾಗಿದ್ದಾರೆ. 40 ವರ್ಷದ ರತ್ನವ್ವ ಈಟಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಈ ಮಹಿಳೆ ಸಾವಿಗೀಡಾಗಿದ್ದಾರೆ ಎನ್ನುವುದು ಕುಟುಂಬಸ್ಥರ ಆಕ್ರೋಶ. ಸರಿಯಾಗಿ ಚಿಕಿತ್ಸೆ ನೀಡದೆ ಆಸ್ಪತ್ರೆ ಆವರಣದಲ್ಲೇ ಈ ರೀತಿ ಸಾವಿಗೀಡಾಗಿದ್ದಾರೆ ಎನ್ನುವಂಥ ಆಕ್ರೋಶವನ್ನು ಕುಟುಂಬಸ್ಥರು ವ್ಯಕ್ತಪಡಿಸಿದ್ದಾರೆ. ಯಾರು ಅಂತ ಒಂದೊಂದೇ ಮುಂದೆ ಕೊಟ್ರಿ ಮಾತ್ರ ಸ್ಕ್ಯಾನಿಗೆ ಬರ್ರಿ ಅಂತ ಹೇಳ್ರಿ. ಅಲ್ಲಿ ಹೋಗಿ ಒಂದು 10 ಗಂಟೆಗೆ ಸ್ಕ್ಯಾನಿಗೆ ಹೋಗಿ ಸರ್. ಅವ್ರು ನಮ್ಮ ಡ್ಯೂಟಿ ಮುಗಿಯುತ್ತೆ, ಬೆಳಗ್ಗೆ 8 ಗಂಟೆಗೆ ಬರ್ರಿ ಅಂತಂದ್ರು. ಮುಂಜಾನೆ ಸ್ಕ್ಯಾನ್ ಕರ್ಕೊಂಡ್ರಿ ಸರ್. ಆಕೆಗೆ ಭಾಳ ತ್ರಾಸಾಗಿ ಸರ್. ಹೊರಗೆ ಕರ್ಕೊಂಡ್ಬಂದಿರಿ, ಗಾಳಿ ಬೇಕಂತ ಹೊರಗೆ ಬಂದಿರಿ. ಒಳಗೆ ಹೋಗ್ಲಿಲ್ಲ ರೀ. ವಾಪಸ್ ವಿಲೇಜ್ ಯಾರು ಬಂದಿರಿ ಸರ್. ಮತ್ತು ಇವರು ವೈದ್ಯಾಧಿಕಾರಿ ಕಾರಣ ಸರ್. ವೈದ್ಯಾಧಿಕಾರಿ ಕಾರಣ ಮತ್ತು ಹ್ಞೂ ರೀ. ರಾತ್ರಿ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಅಂತ ಕೊಟ್ಟಿದ್ದಂದ್ರೆ ಹಿಂಗೆ ಹಾಕಿ ಉಳಿತದೆ ಸರ್. ಇಲ್ಲ ಸರ್. ಹನುಮಂತ ಸರ್ 2 ಗಂಟೆಗೆ ಬಂದು ಸರ್ ಇಲ್ಲಿಗೆ ಬಂದು ರಕ್ತ ಪರೀಕ್ಷೆ ಮಾಡೋದು ಮಾಡ್ತೀವಿ ಸರ್. ಒಳ್ಳೆ 3 ದಿವ್ಸ ರಿಪೋರ್ಟ್ ಬರ್ತಂತಂದ್ರು. ಆಯ್ತು ಅಂತೇಳಿ ಮೇಲೆ ಬೇಡಿ ಕರ್ಕೊಂಡು ಹಾಕಿದ್ರು. ಮತ್ತು ಒಳ್ಳೆ ರಾತ್ರಿ 10 ಗಂಟೆಗೆ ರೀ ಸೀರಿಯಸ್ ಜಾಸ್ತಿ ಆಯ್ತು, ಮಟ್ಟಿಗೆ ಜಾಸ್ತಿ ಆಯ್ತು. ಅದು ಎಮರ್ಜೆನ್ಸಿ ವಾರ್ಡಿಗೆ ಬಂದಿದ್ರು. ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಹೋದ್ರೆ ಒಂದು ಸೂಚಿ ಸತ್ತಿಗೆ ಮಾಡಲಿಲ್ಲ ರೀ. ಅದಕ್ಕೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾರೆ ಹೊರತು ಒಂದು ಸೂಚಿ ಮಾಡವಲ್ರಿ ನಮ್ಮ